ಕೇಕ್ ಮಾಡೋ ಇಂಗ್ರೀಡಿಯೆಂಟ್ಸ್ ಎಲ್ಲ ಇಟ್ಟವ್ರೆ. ನಾನು ನಮ್ಮ ಅಪ್ಪ ಇವಾಗ ಇಲ್ಲಿ ಕೇಕ್ ಮಾಡಬೇಕು. ಗೈಸ್ ನಾವು ಕಾರ್ ತೊಗೊಂಡಿದ್ದು ಸ್ವೀಟು ಏನು ಬಾಯ್. ಅಯ್ಯಯ್ಯೋ ಗೈಸ್, ಇದ್ಯಾವುದೋ ಅಳೋ ಮಗು ಅಲ್ಲ, ಇದು ಬಿಲ್ ಆಗ್ತಿರೋದು ನಮ್ಮ ಭಾವಾಗ ಇವತ್ತು. ಈಗ ನಮ್ಮ ಅಕ್ಕ ಬಾವು ಬೆಳಗ್ಗೆ ಎದ್ದು ಹೊರಡ್ತಿದ್ದಾರೆ. ವಾಟ್ ಈಸ್ ಅಪ್ ಫ್ಯಾಮ್, ಹೈ, ಸೊ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ನಾನು ಇವಾಗ ನಮ್ಮ ಸ್ಕೋಡಿ ನೋಡಿ ನೆನಪಾಯ್ತು ನಮ್ಮ ಕಾರು ಇದೆ ಅಂತ. ಮರ್ತೇ ಹೊಡಿದ್ದೀನಿ 2-3 ದಿನದಿಂದ. ಸೊ ಗೈಸ್, ಈಗ ನಾನು ನಮ್ಮ ಅಕ್ಕ ಭಾವ ನಾಳೆ ಬೆಳಗ್ಗೆ ನಾವು ಅಕ್ಕ ಭಾವ ಹೊರಡ್ತಾರೆ. ಸೊ ಇವತ್ತು DBC ತಿನ್ನಬೇಕು ಅಂತ ಹೊರಟಿದ್ವಿ. ನಾನು ನಿತೀಶ್, ನಮ್ಮ ಅಕ್ಕ ಭಾವ ಸಾಯಿಲ್. ಮಿಡ್ನೈಟು 12:30. ನಮ್ಮ ಭಾವಾಗ ಜ್ವರ ಇದೆ, ಆದರೂ ಅವ್ರು ಬರ್ತೀನಿ ಅಂತ ಹೇಳಿದ್ರು. ಆರ್ಡ್ರ್ ಮಾಡೋಣ ಅಂದ್ಕೊಂಡ್ವಿ. ಬೇಡ ಆಚೆ ಹೋಗ್ತೀನಿ ನಾನು ಅಂತ. ಬಿಕಾಸ್ ಅಲ್ಲಿ ಒಬ್ಬನೇ ಸ್ನ್ಯಾಪ್, ನನ್ನ ಮಗ ಸ್ನ್ಯಾಪ್ ಹಾಕಬೇಕು ಅಂತೇಳಿ ಹೆಂಗಾರು ಪ್ಲ್ಯಾನ್ ಆಚೆ ಹೋಗೋಣ ದಯವಿಟ್ಟು ಅಂತ ಕೂತ್ಕೋತಾನೆ. ಅದಕ್ಕೆ ಈಗ ಆಚೆ ಹೋಗ್ಬಿಟ್ಟು ಈಸ್ಕೊಂಡು ತಿನ್ಕೊಂಡು ಬಂದ್ಬಿಡ. ಸುಳ್ಳು ಅದು ಹಿಂಗಾಡ್ತಾವಳು ನಮ್ಮ ಅಕ್ಕ. ಚಳಿಗೆ ಬಾಯ್ಸ್ ಎಲ್ಲ ಫುಲ್ ಒಂಥರ ಆಡ್ತವ್ರೆ. ತುಂಬಾ ದೂರ ಏನಿಲ್ಲ, ಹತ್ರನೇ ಇದೆ ಶಾಪ್. ನಮ್ಮ ಅಕ್ಕ ಆಕ್ಚುಲ್ ಕೊಡಿಸ್ತಾರ ಐಸ್ ಕ್ರೀಮ್. ಇಂಥ ಅಕ್ಕ ಎಲ್ರಿಗೂ ಸಿಗ್ಲಿ ಗೈಸ್, ದೇವ್ರಂತ ಅಕ್ಕ. ಗೈಸ್, ನಾನು ಇದನ್ನ ಹಾಕಿರೋ ಕೀಚೆನ್ ಏನಕ್ಕೆ ಹೆಲ್ಪ್ ಆಗ್ತಿದ್ಯಲ್ವೋ, ಹಿಂಗೆ ವಿಡಿಯೋ ಮಾಡೋಕ್ಕಂತೂ ಹೆಲ್ಪ್ ಆಗ್ತಿದೆ. ಈ ಥರ ಕತ್ಲಲ್ಲೆಲ್ಲ ಒಂಥರ ಫುಲ್ಲು ಬ್ರೈಟಾಗಿ ಕಾಣ್ಬೋದು ನಾವು. ನೋಡಿ ಎಲ್ಲ ಕಾಣ್ತವ್ರೆ. ಬನ್ನಿ ಗೈಸ್, DBC ತಿನ್ನೋಣ. ಗೈಸ್ ಆರ್ಡ್ರ್ ಮಾಡ್ತಾ ಇದ್ದೀವಿ. ಬಿಲ್ ಆಗ್ತಿರೋದು ನಮ್ಮ ಭಾವಾಗ ಇವತ್ತು. ನಮ್ಮ ಟುಮ್ ಕೋನ್ ತಗೋತವನಂತೆ. ಇದು ರೆಡ್ ಮಿಕ್ಸ್ ಕೋನ್ ಐಸ್ ಕ್ರೀಮು. ನೋಡಿ ಗೈಸ್, ಐಟಮ್ ಬಂದ ತಕ್ಷಣ ವ್ಲಾಗು ಫೋನು ಶುರು ಮಾಡ್ಬಿಡ್ತಾರೆ. ನಾನು ವ್ಲಾಗು, ಅವಳು ಸ್ಟೋರಿ, ಅವ್ನ ಸ್ನ್ಯಾಪು ಎತ್ತೋ. ಬಿಲಾಲಿ, ಇದು ನಂದು, ಇದು ನಮ್ಮ ಭಾವದು. ನೀವು ನೋಡಿ ಗೈಸ್, ವಾಪಸ್ ಕೊಟ್ಟವ್ರೆ. ಗೈಸ್, ನಂದು ತಿಂದು ಅರ್ಧ ತಿಂದೆ. ನಿಮಗೆ ಬಡವ್ರಿಗೆ ಹೆಲ್ಪ್ ಮಾಡಬೇಕು ಅನ್ನೋ ಆಸೆ ಇದೆಯಾ? ಅವನಿಗೆ ಪಾಪ ಒಂದು ಎಕ್ಸ್ಟ್ರಾ ಪೀಸ್ ಬ್ರೌನಿ ಅಂತ ಹಾಕ್ತೀರಾ? ಬ್ರೌನಿ ಅಂತ ಬಡವ್ರಿಗೆ ಅಂತ ಹಾಕ್ತಾ ಇದೀನಿ ಅಂತ ಹಾಕ್ಬಿಡಿ. ಬಡವ್ನಿಗೆ ಹೆಲ್ಪ್ ಮಾಡಿದ್ರೆ ದೇವ್ರು ಒಳ್ಳೇದು ಮಾಡ್ತಾನೆ ಬ್ರೋ, ತಲೆ ಕೆಡ್ಸ್ಕೊಬೇಡಿ. ಅದು ಇಂಥ ಬಡವ್ನಿಗೆ ಹೆಲ್ಪ್ ಮಾಡಿದ್ದೀರಾ. ತುಂಬಾ ಒಳ್ಳೆಯವರು ಬ್ರೋ. ನೋಡಿ ಬ್ರೌನಿ ಹಾಕ್ತವ್ರೆ. ಇನ್ನೊಂಚೂರು ನನಗೂ ಬೇಕು. ಹಂಗೇಡಿ ನಾಲ್ಕು ಕೊಡ್ತೀನಿ ಕೊಡಿ. ನಂದಕ್ಕೂ ಬೇಕು. ಕಾರ್ಲ್ ಹಾಕ್ಬಿಟ್ಟೆ. ಸಾಕಾಗುತ್ತೆ. ಜಲ್ದಿ ಬೈಟ್ ಕ್ಲೋಸ್ ಕರ್. ಗೈಸ್, ರಾತ್ರಿ ಮಲ್ಕೊಂಬಿಟ್ವಿ, ವಾಪಸ್ ಬಂದು ಐಸ್ ಕ್ರೀಮ್ ತಿಂದು ಈಗ ನಮ್ಮ ಅಕ್ಕ ಬಾವು ಬೆಳಗ್ಗೆ ಎದ್ದು ಹೊರಡ್ತಿದ್ದಾರೆ. ನಮ್ಮ ಅಕ್ಕ ಆಲ್ಮೋಸ್ಟ್ ಒಂದು ವಾರಕ್ಕೆ 1 ದಿನ ಕಮ್ಮಿ ಅಷ್ಟೇ ನಮ್ಮಲ್ಲಿದ್ದು. 2 ದಿನ ಕಮ್ಮಿ. ಹುಷಾರಾಗೋಗಿ. ನಮ್ಗೆ ಬಂದಂಗ ಆಗಿಲ್ಲ, ಹೋದಂಗ ಆಗಿಲ್ಲ. ಏನೋ ಬಂದಂಗ ಆಗಿಲ್ಲ, ಹೋದಂಗ ಒಂಚೂರು ಅಳಿಪ. ಗೌಡ್ರೆ ಬರ್ತಾಳೆ. ಗೌಡ್ರೆ ಹೋಗ, ನೀನ್ ಫಸ್ಟ್ ಹೋಗಲ್ಲಿಗೆ, ಟೈಮ್ ಆಯ್ತು. ಬಾಯ್ ಗೌಡ್ರೆ, ಬಾಯ್ ಸೋನು, ಬಾಯ್. ಓ ಫಾರ್ಮ್. ಸೊ ಈಗ ನಮ್ಮ ಅಕ್ಕ ಬಾವ ಹೊರಟ್ರು. ನಾನು ನಮ್ಮಪ್ಪ ಈಗ ಶೂಟ್ಗೆ ಹೋಗ್ತಾ ಇದ್ದೀವಿ. ಸೊ ನಮ್ಮ ಕಾರಲ್ಲಿ ಫ್ಯೂಲ್ ಇಲ್ಲ, ಫ್ಯೂಲ್ ಹಾಕ್ಸ್ಕೊಂಡು ಶೂಟ್ಗೆ ಹೋಗೋದಿತ್ತು ಒಂದು. ಗೈಸ್, ಇವತ್ತಿನ ಶೂಟಿಗೆ ನಾನು ನಮ್ಮ ಅಪ್ಪ ಇಬ್ಬರೇ ಹೋಗ್ತಾ ಇರೋದು. ನಮ್ಮ ಅಪ್ಪನೂ ಬಂದರು. ಅಪ್ಪ ತಿನ್ನೋಕೇನೋ ತಂದ್ಬಿಟ್ರು ನೋಡಿ. ಏನಪ್ಪ ಅದು? ಬಾದಾಮ್ ಕಣ. ಪಿಸ್ತಾ ಅದು. ಸೊ ಪಿಸ್ತಾ ಅಂತೀನಿ, ಗೋಡಂಬಿ. ಡೀಸೆಲ್ ಹಾಕ್ಕೋತಾ ಇದ್ದೀನಿ. ಬನ್ನಿ, ನಮ್ಮ ಕಾರು ಡೀಸೆಲ್ಲೇ ಇಲ್ಲ. ಬನ್ನಿ ತೊಗೊಳ್ಳೋಣ. ಥ್ಯಾಂಕ್ ಯು ಫಸ್ಟ್ ಸಬ್ಸ್ಕ್ರೈಬರ್ ಆಫ್ ದ ಡೇ. ಯಾಕೋ ನಮ್ಮ ಕಾರ್ ಡಿಸ್ಪ್ಲೇ ಏನೂ ಕಾಣ್ತಾನೆ ಇಲ್ಲ ನೋಡಿ. ಯೂಶಲಾಗಿ ಕಾಣುತ್ತೆ ಮ್ಯಾಪ್ ಗೀಪಲ್ಲಿ ಹಾಕಿದ್ರೆ, ಇನ್ನೂ ಕಾಣ್ತಾನೆ ಇಲ್ಲ ಇವತ್ತು. ನೋಡಿ ಪಾರ್ಟ್ ಡ್ರೀಮ್ ಕಾರ್. ಗೈಸ್, ನಾವು ನಮ್ಮ ಅಪ್ಪ ರೀಚ್ ಆಗಿದ್ದೀವಿ. ದಿಸ್ ಇಸ್ ದ ಪ್ಲೇಸ್. ಗೈಸ್, ನಾವಿವಾಗ ಬಂದಿರೋದು ಒಂದು ವೇರ್ ಹೌಸ್ಗೆ, ಅಂದರೆ ಕೇಕ್ ರೆಡಿ ಮಾಡೋ ವೇರ್ ಹೌಸ್. ನೋಡಿ, ಇದೆಲ್ಲ ಕೇಕ್ ರೆಡಿ ಮಾಡ್ತಾರೆ. ಸೊ ಫಸ್ಟು ಶೂಟ್ ಮುಗಿಸಿ
ಆಮೇಲೆ ಅವ್ರು ತೋರ್ಸೋಕ್ಕಾದ್ರೆ ಕೇಕ್ ಹೆಂಗೆ ಮಾಡ್ತಾರೆ ಅಂತ ತೋರ್ಸೋಕೆ ಟ್ರೈ ಮಾಡ್ತೀನಿ. ಇದೆಲ್ಲ ಕೇಕ್ದು ಪಾತ್ರೆಗಳು, ಬಾಕ್ಸ್ ಶೇಪು, ರೌಂಡ್ ಶೇಪು, ದೊಡ್ಡ ಸ್ಕ್ವೇರ್ ಎಲ್ಲ ಇದೆ. ಎಲ್ಲ ಶೂಟಿಗೆ ರೆಡಿ ಮಾಡ್ತಾ ಇದ್ದಾರೆ, ಗಿಫ್ಟ್ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ಇಲ್ಲಿ ನನ್ನ ಪ್ರಕಾರ ನಾವು ಕೇಕ್ ರೆಡಿ ಮಾಡಬೇಕು ಇವತ್ತು, ನಾನು ಅಪ್ಪ. ಗೈಸ್ ಶೂಟ್ ಸೆಟ್ ಮಾಡೋಕ್ಕೆ ಇನ್ನೂ ಅರ್ಧ ಗಂಟೆ ಬೇಕು ಅಂದರು. ನಾವಪ್ಪ ಬ್ರೇಕ್ಫಾಸ್ಟ್ ಮಾಡಿಲ್ವಂತೆ, ಸೊ ಎಲ್ಲರೂ ಬ್ರೇಕ್ಫಾಸ್ಟ್ ಸಿಗುತ್ತಾ ಅಂತ ಹುಡ್ಕೊಂಡು ಹೋಗ್ತಾ ಇದ್ದೀವಿ. ಗೈಸ್ ಅಲ್ಲಿ ತಿಂಡಿ ಮನೆ ದರ್ಶಿನಿ ಹೋಟೆಲ್ ಅಂತ ಯಾವುದೋ ಇದೆ, ಬನ್ನಿ ಇಲ್ಲೇ ತಿನ್ಕೊಂಡು ಹೋಗೋಣ. ಹಾಂ ಸೊ ನಮ್ಮ ಸಬ್ಸ್ಕ್ರೈಬರ್ದು ಇದು ಹೋಟೆಲ್ಲು. ಅಪ್ಪ ಸಾಂಬಾರು ಡಿಪ್ಪ ಸಪ್ರೇಟ್ ಕೊಡಿ ಸರ್, ಡಿಪ್ ಮಾಡಿಬಿಡಿ. ಗೈಸ್ ನಮ್ಮ ಅಪ್ಪದ ಇಡ್ಲಿ ಬಂತು, ಅವ್ರಾಗಲೇ ಬ್ಯಾಟಿಂಗ್ ಮಾಡ್ತವ್ರೆ. ಗೈಸ್ ನನ್ನ ಮನೆಯಿಂದ ಬರ್ತಾ ಸ್ಮೂತಿ ಕುಡಿದ್ಬಿಟ್ಟೆ, ಸೊ ಏನೂ ತಿನ್ನಬೇಕು ಅನ್ನಿಸ್ತಾ ಇಲ್ಲ. ಸ್ಮೂತಿ ಕುಡಿದ್ರೆ ಹೊಟ್ಟೆ ಫುಲ್ ಆಗ್ಬಿಡುತ್ತೆ ಒಂದು ಸ್ವಲ್ಪ ಅವರ್ಸು, ಅದಕ್ಕೆ ಐ ಆಮ್ ನಾಟ್ ಫೀಲಿಂಗ್ ಹಂಗ್ರಿ. ಕೇಕ್ ಮಾಡೋ ಇಂಗ್ರೀಡಿಯೆಂಟ್ಸ್ ಎಲ್ಲ ಇಟ್ಟವ್ರೆ. ನಾನು ನಮ್ಮ ಅಪ್ಪ ಇವಾಗ ಇಲ್ಲಿ ಕೇಕ್ ಮಾಡಬೇಕು. ಗೈಸ್ ನಾನು ಯೂಟ್ಯೂಬ್ ಶಾರ್ಟ್ಸಲ್ಲಿ ತುಂಬ ಕೇಕ್ ಮಾಡೋ ವಿಡಿಯೋಸ್ ನೋಡ್ತಿದ್ದೆ. ಫೈನಲಿ ಇವತ್ತು ನಾವೇ ಕೇಕ್ ಮಾಡೋ ಚಾನ್ಸ್ ಸಿಕ್ಕಿದೆ, ನೋಡೋಣ ಹೆಂಗಿರುತ್ತೆ ಅಂತ ಎಕ್ಸ್ಪೀರಿಯನ್ಸ್. ಓಕೆ, ಈ ಥರದ್ದು ಕೇಕ್ ಮಾಡಬೇಕಂತೆ ಈಗ ಮಾಡಿ ತೋರಿಸ್ತವ್ರು ನಮಗೆ. ಸ್ಕ್ವಿಡ್ ಗೇಮ್ ಯಾವ್ದಾದ್ರು ಇದನ್ನೊಂಚೂರು ಕಷ್ಟ ಇರೋ ಥರ ಇದೆ ನೋಡಿ. ನೋಡಿ ಕೇಕ್ನ ತೆಗಿತಾ ಇದ್ದಾರೆ, ಅಲ್ಲಿಂದ ಕೇಕ್ ಮಾಡಿ. ನೆಕ್ಸ್ಟ್ ಒಳ್ಳೆ ಒಂಥರ ಬಿಸ್ಕೆಟ್ ಸ್ಮೆಲ್ ಬರ್ತಾ ಇದೆ. ತಿನ್ನಕ್ಕೆ ಪಿಜ್ಜಾ ಕೊಟ್ಟಿದ್ದಾರೆ, ಇನ್ನೂ ಶೂಟ್ ನಡೀತಾನೆ ಇದೆ. ಗೈಸ್ ಅಲ್ಲಿ ಶೂಟ್ ಮುಗೀತು, ಶೂಟ್ ಮುಗಿಸ್ಕೊಂಡು ಈಗ ಮತ್ತೆ ನಮ್ಮ ಗಾಡಿ ಫ್ಯೂಲ್ ಖಾಲಿಯಾಗಿತ್ತು, ಫ್ಯೂಲ್ ಹಾಕ್ಸ್ಕೊಂಡು ಹೋಗ್ತಾ ಇದ್ದೀನಿ ಗೈಸ್. ಇಲ್ಲಿಂದ ಲೈನು ರೆಡ್ ತೋರಿಸ್ತಾ ಇದೆ ನೋಡಿ, ಎಷ್ಟು ಟ್ರಾಫಿಕ್ ಇದೆ ಇವತ್ತು ಸಂಡೇ ಆಗಿದ್ರು. ಇದ್ರಲ್ಲಿ ಇಂಥ ದೊಡ್ಡ ದೊಡ್ಡ ಗಾಡಿಗಳು ಬೇರೆ ಬರ್ತಾವೆ ನೋಡಿ, ಎಷ್ಟು ದೊಡ್ಡದಿದೆ ಅದು. ಯಪ್ಪ ಟ್ರೈನ್ ಥರ ಹೋಗ್ತಾನೆ ಇದೆಯಲ್ಲಪ್ಪ ಇದು. ಗೈಸ್ ಫೈನಲ್ಲಿ ನಾವು ಹೋಗ್ತಾ ಇದ್ದೀವಿ. ನಮ್ಮ ಜೊತೆಗೆ ನಮ್ಮ ಟುಮ್ ಬರ್ತಾನೆ. ಜಸ್ಟ್ ಮನೆ ರೀಚ್ ಆದ್ವಿ. ಮನೆ ರೀಚ್ ಆಗ್ಬಿಟ್ಟು ಪ್ರಶಾಂತ್ ಅಣ್ಣಂಗೆ ನಾನು ಕಾರ್ ತೋರಿಸಿಲ್ಲ. ನನಗೆ ದೇವ್ರಣೆಗೂ ದಿನ ಅದು ಕಾಡ್ತಾನೆ ಇತ್ತು. ಎಲ್ಲೋ ಒಂದ್ಸರಿ ಸಿಗಾಕೊಂಡ್ಬಿಡ್ತಿದ್ದೆ. ಪ್ರಶಾಂತ್ ಅಣ್ಣಂಗೆ ತೋರ್ಸೋಕ್ಕೆ ಆಗಿಲ್ಲ ಬಿಕಾಸ್ ನನ್ನ ಹತ್ರ ಕಾರ್ ಇಲ್ದಿರೋ ಟೈಮಲ್ಲಿ ಅಣ್ಣನ ಕಾರಲ್ಲೇ ಓಡಾಡಿರೋದು ನಾನು ರೀಸೆಂಟಾಗೆಲ್ಲ. ಸೊ ಅದಕ್ಕೆ ಹೋಗ್ಬೇಕು ಅಂದ್ಕೊಂಡಿದ್ದು, ಹೋಗೋಕ್ಕೆ ಆಗಿಲ್ಲ. ಇವತ್ತು ಹೆಂಗಾದರೂ ಮಾಡಿ ಇವತ್ತು 36 ಕಿಲೋಮೀಟ್ರ್ ಓಡಿಸ್ಕೊಂಡು ಹೋಗಿ ಬಂದು ಫುಲ್ ಸ್ಟ್ರೆಸ್ ಆಗಿದ್ರು ಇಲ್ಲ ಹೋಗಲೇಬೇಕು ಅಂತ ಫಿಕ್ಸ್ ಆಗಿದ್ದೆ. ಬಂದಿದ್ದ ತಕ್ಷಣ ನಾನು ಅಪ್ಪ ಅಮ್ಮಂಗೆ ರೆಡಿಯಾಗಿ ಕೇಳಿ, ನಾನು ಒಬ್ಬನೇ ಹೋಗ್ಬೇಕು ಅಂತಿದ್ದಿದ್ದು ಪ್ಲ್ಯಾನು. ಬಟ್ ಪ್ರಶಾಂತ್ ಅಣ್ಣ ಅವ್ರನ್ನೂ ಕರ್ಕೊಂಬ ಅಂತೇಳಿ ಈಗ ನಾವು ಅಪ್ಪ ಅಮ್ಮನ ರೆಡಿ ಮಾಡಿಸ್ಕೊಂಡು ನಮ್ಮ ಟುಮ್ನು ಫೋರ್ಸ್ ಮಾಡಿ ಕರ್ಕೊಂಡು ಹೋಗ್ತಾ ಇರೋದು. ಬಿಕಾಸ್ ಅವ್ನಿಗೇನೋ ಕೆಲಸ ಇತ್ತಂತೆ. ಬಾಬಾ ಅಂತ ಕರ್ಕೊಂಡು ಹೋಗ್ತಾ ಇದ್ದೀನಿ. ಬಿಕಾಸ್ ನನಗೆ ಡ್ರೈವ್ ಮಾಡೋಕ್ಕಾಗ್ತಿಲ್ಲ, ಫುಲ್ಲು ಅಬ್ಡಮನ್ ಪೇನ್ ಶುರು ಆಗ್ಬಿಟ್ಟಿದೆ. ಲೆಟ್ಸ್ ಗೋ ಗೈಸ್. ಈಗ ಪ್ರಶಾಂತ್ ಮನೆಯಲ್ಲೇ ಡಿನ್ನರ್ ನಮ್ಮದು, ಅಲ್ಲಿ ತಿನ್ಕೊಂಡು ಮುಂದಿನ ಕೆಲಸ ನೋಡೋಣ. ಬಾಯ್ ಗೈಸ್. ಸೊ ಪ್ರಶಾಂತ್ ನಮ್ಮ ಮನೆಗೆ ಸ್ವೀಟ್ ನಾವು ಇಸ್ಕೊಂಡು ಹೋಗ್ಬೇಕು, ಹಂಗೆ ಹೋಗೋಕ್ಕಾಗಲ್ಲ. ಏನು ಇಸ್ಕೊಳ್ಳೋದು ನೋಡೋಕೆ ಬಂದಿದ್ದೀನಿ ಈಗ ಗೈಸ್. ಸೊ ನಾನು ಮೇನು ರಸಮಲೈ ತೊಗೊಳಕ್ಕೆ ಅಂತ ಬಂದಿದ್ದು, ಫೇವ್ರೇಟ್ ನನಗೆ. ಅದಿಲ್ಲ, ಅದಕ್ಕೆ ನಮ್ಮ ಅಮ್ಮ ಬಾದಾಮಿ ಮಿಲ್ಕ್ ಕುಡಿತವ್ರೆ. ಮತ್ತೊಂದಷ್ಟು ಸ್ವೀಟ್ಸ್ನ ಹೇಳಿದ್ದೀನಿ, ಮಿಕ್ಸರ್ನ ಹೇಳಿದ್ದೀನಿ, ಆರ್ಡ್ರ್ ಮಾಡಿದ್ದೀವಿ. ಈಗ ಬಿಲ್ ಮಾಡ್ಬಿಟ್ಟು ಹೋಗೋದು ಅಷ್ಟೇ. ಪ್ರಶಾಂತ ನಮ್ಮ ಮನೆ ರೀಚ್ ಆದ್ವಿ. ನೋಡ್ರಿ ಕವರೇ ಮರ್ತೋಗ್ಬಿಟ್ಟಿದ್ವಿ ಕಾರಲ್ಲಿ. ಅನ್ಲಾಕ್ ತೊಗೊಂಬಂದಿರೋ ಸ್ವೀಟ್ನೇ ಮರ್ತೋಗ್ಬಿಟ್ಟಿದ್ವಿ ಗೈಸ್. ನೆಕ್ಸ್ಟ್ ಲೆವೆಲ್ ಹಸುವಾಗ್ತಿದೆ, ಫಸ್ಟು ತಿಂದ್ಬಿಡ್ಬೇಕು. ನೋಡಿ ಕಾರ್ ಪಾರ್ಕಿಂಗ್ ಮಾಡಿ ಸರ್ ಆಚೆ. ಯಾವ್ದಣ್ಣ ಕಾರ್ ತೊಗೊಂಡಿದ್ಯಾ, ಪಾರ್ಟಿನೇ ಕೊಡಲಿಲ್ಲ ನೀನು? ಹಾಂ ಹಾಯ್, ಹಲೋ ಹಾಯ್, ಹೌ ಆರ್ ಯು? ಹಾಯ್. ಸರ್ಪ್ರೈಸ್. ಸಾಯಿಲ್ ಬರಲ್ಲ ಅಂತ ಹೇಳಿದ್ವಿ ನಾವು. ಫುಲ್ ಮಾತಾಡ್ಕೊಂಡು ಆಟ ಆಡ್ಕೊಂಡಿದ್ದೀವಿ. ಜಾಸ್ತಿ ವ್ಲಾಗ್ ಮಾಡೋಕ್ಕೆ ಹೋಗಲ್ಲ ಇಲ್ಲಿ ನಾನು. ಓಯ್ ಇವನು ಪಕ್ಕದ ಮನೆಯವನಂತೆ ದಾನು, ನೋಡು 5 ವರ್ಷ ಆದಮೇಲೆ ಈ ವ್ಲಾಗ್ ನೋಡು. ನಿನ್ನ ಫ್ರೆಂಡ್ ಇವನು 5 ವರ್ಷ ಆದಮೇಲೆ ನೋಡು. ಏನಣ್ಣ ಹೆಸರು? ವೇದು ಅಂತ. ಕಾರು PP ಮತ್ತೇನಣ್ಣ? ಕಾರು PP ಮತ್ತೇನೇನು ಇವಂದು ಐಟಮ್? ಕಾರು PP. ಹಾಂ ಹಾಂ. ಏಯ್ ಹಂಗಂದ್ರೆ ನೀನು ಓಯ್ ಹುಡ್ಗ ವೇದಾಂತ್ ನೋಡು 5 ವರ್ಷ ಆದ್ಮೇಲೆ. ರೈಸ್ ನಾವು ಕಾರ್ ತೊಗೊಂಡಿದ್ದು ಸ್ವೀಟು ನಾವು ಕೊಡ್ತಾ ಇದೀವಿ ಸಾಮ್ಗೆ. ಅಲ್ಲ ಅದಕ್ಕೆ ತೊಗೊಳ್ಳಿ ಸ್ವೀಟು. ಕಾರ್ ತೊಗೊಂಡಿದ್ದು. ಇದನ್ನು ಪೂರಿ ಈ ಶೇಪಲ್ಲಿ ಮಾಡ್ತಾ ಇದ್ದೀರಾ?
ನೀನ್ ಮೂನ್ ಶೇಪಲ್ ಪೂರಿನಾ? ಹೌದು. ಐ Oh. ಶೋ ಯು ವೇಟ್. ಗೈಸ್ ಪೂರಿ ಈ ಶೇಪಲ್ ಮಾಡ್ತಾವ್ರೆ. ಎಸ್ ಐ ಶೋ ಯು ಹೌ. ಏನ್ ಗೊತ್ತಾ, ರೌಂಡ್ ರೌಂಡ್ ಮಾಡಿದ್ರೆ ಲೇಟ್ ಆಗ್ಬಿಡುತ್ತೆ. ಹೌದಾ? ಎಣ್ಣೆ ಜಾಸ್ತಿ ದೊಡ್ಡದಾಗಿ ಮಾಡ್ಬಿಟ್ಟು ವಿ ಶೇಪ್ ಯಾವ ಶೇಪ್ ಬೇಕೋ ಆ ಶೇಪ್ ಕಟ್ ಮಾಡ್ಕೊಬಿಟ್ಟು ಐ ಶೋ ಯು ವೇಟ್. ಅಣ್ಣ ಪ್ರಶಾಂತ್ ತಗೊಂಬ ನೀನು. ಹಾ ತಿಂದಾಯ್ತು. ಸರಿ ಅದನ್ನೇ ತಿನ್ನಿಸ್ತೀವಿ, ಬೇರೆ ತಿನ್ನಿಸ್ತೀವಿ. ಸೇಮ್ ಫ್ರೂಟ್ ಕೊಡಿಸ್ತಾ ಕಾಜು ಕಟ್ಲಿನ ಹಿಂಗೆ ದೊಡ್ಡದಾಗಿ ಚಪಾತಿ ಮಾಡ್ಬಿಟ್ಟು ಚಪಾತಿ ತರ ಮಾಡ್ಬಿಟ್ಟು ಆಮೇಲೆ ಟ್ರಯಾಂಗಲ್ ಶೇಪಲ್ ಕಟ್ ಮಾಡಿ ಪೂರಿ ಟ್ರಯಾಂಗಲ್ ಮಾಡೋದು. ಶೇಪ್ ಬೇಕಂದ್ರೆ ಟ್ರಯಾಂಗಲ್, ನಿಮ್ ಸಮೋಸ ಟೈಪ್ ಈ ಶೇಪಲ್ ಪೂರಿ. ಟೈಪ್ ಸೇಮ್. ಚಪಾತಿನೂ ಹಂಗೆ ಮಾಡೋದಂತೆ ಅದಕ್ಕೆ. ಟ್ರಯಾಂಗಲ್ ಪೂರಿ ತಿನ್ನೋಣ ಬನ್ನಿ ಗೈಸ್. ಸೊ ಡಿನ್ನರ್ ಟೈಮ್ ಇದೇನಣ್ಣ ಇದು? ಕಬಾಬ್. ಇದು ಚಿಕನ್ ಸಾರ್, ಇದು ರೈಸ್, ಸಾರಿ ಒಳಗೋಗಿದೆ ಚಿಕನ್ ಸಾರ್. ಯಾವುದು ಸಾರಾ? ಸಾರ್ ಪ್ರಶಾಂತ್ ಅಣ್ಣ ಮಾಡಿರೋದಂತೆ. ಅದಕ್ಕೆ ಬೇರೆ ಯಾವ್ದಾದ್ರು ಗ್ರೇವಿ ಇದೆಯಾ? ಅದನ್ನ ಕೊಡಿ, ಪ್ರಶಾಂತ್ ಅಣ್ಣ ಮಾಡಿದ್ ಬೇಡ. ನಾನು ತಿಂತೀನಿ. ಗೈಸ್ ಸಖತ್ತಾಗಿದೆ ಗ್ರೇವಿ ಮತ್ತು ಕಬಾಬ್. ಇದು ಅದಕ್ಕೆ ಸ್ಪೆಷಲ್. ಏನದಕ್ಕೆ ಇದು? ಚಿಕನ್. ಪೆಪ್ಪರ್ ಚಿಲ್ಲಿ ಅಂತ ನೋಡಿ. ಅದಕ್ಕೆ ನೋಡಿ, ನಾವು ಹೋದ್ಮೇಲೆ ಜಗಳಾಡಿ. ಪೆಪ್ಪರ್ ಚಿಕನ್. ಗೈಸ್ ಡಿನ್ನರ್ ಆಯಿತು. ಈಗ ಪ್ರಶಾಂತ್ ಅಣ್ಣಂಗೆ ಅದಕ್ಕೆ ಕಾರ್ ತೋರಿಸ್ಬಿಟ್ಟು ಬೇಗ ಬೇಗ ಹೊರಡಬೇಕು ಮನೆಗೆ. ಟೈಮ್ ತುಂಬ ಆಗೋಗಿದ್ದೆ. ಬನ್ನಿ ನೆಕ್ಸ್ಟ್ ಸಂಡೇ ಪ್ರಶಾಂತ್ ಅಣ್ಣ ಮತ್ತು ಅದಕ್ಕೆ ನಮ್ಮ ಮನೆಗೆ ಬರ್ತಾರೆ ಡಿನ್ನರ್ಗೆ. ಓಕೆನಾ? ಓಕೆ. ಡಿನ್ನರ್ಗಿಲ್ಲ, ಲಂಚ್ಗೆ, ಬ್ರೇಕ್ಫಾಸ್ಟ್ಗೆ. ಈಗ ಡಿನ್ನರಿಗೆ ಬಂದರೆ ನಿಮಗೆ ಮತ್ತೆ ಮಲ್ಗ ಕಷ್ಟ ಆಗುತ್ತೆ. ಬೆಳಗ್ಗೆ ಬಾ, ದಿನ ಮುಗಿಸ್ಕೊಡು ಅಲ್ವಾ? ಮಲ್ಗ ಕಷ್ಟ ಆಗ್ಬಿಡು ವಾಪಸ್ ಬಂದು ಡಿನ್ನರ್ಗೆ. ಅಲ್ಲ ನೆಕ್ಸ್ಟ್ ಸಂಡೇ ಲಂಚಿಗೆ ಬರ್ತೀರಾ ಡಿನ್ನರ್? ಎಲ್ಲರೂ ಹೋಗ್ಬೇಡ, ಕೇಳ್ತಾ ಇದ್ದೀನಿ. ಎಲ್ಲರೂ ಹೋಗ್ಬೇಡ ಸುಮ್ಮನೆ ಈ ಕಡೆಗೆ. ಸರಿ ಗೈಸ್, ಫೈನಲಿ ಪ್ರಶಾಂತ್ ಅಣ್ಣ ಮತ್ತು ಅದಕ್ಕೆ ಮತ್ತು ಪಾಪು ಈಗ ರೌಂಡ್ ಹೋಗ್ತಾರೆ ನಮ್ಮ XUV ಅಲ್ಲಿ. ನಾ ಇಲ್ಲೇ ಇರ್ತೀನಿ, ಅವ್ರು ರೌಂಡ್ ಹೋಗಿ ಬರಲಿ. ಇಲ್ಲ ನೀನು ಹೋಗ್ಬಾ, ನೀವು ಎಕ್ಸ್ಪೀರಿಯನ್ಸ್ ಮಾಡಿರಿ ಫಸ್ಟು. ಮಮ್ಮಿ ಡ್ಯಾಡಿಗೆ ನಿನ್ನ ಕಾರಲ್ಲಿ ಕಳಿಸ್ಬಿಡ್ತೀನಿ. ಬಾಯ್ ಹೇಳ್ಬಿಡು ಹಂಗೆ. ಗೈಸ್ ನಾವು ಪ್ರಶಾಂತ್ ಅಣ್ಣ ಕಾರ್ ಇಸ್ಕೊಂಡು ಹೋಗ್ತಾ ಇದ್ದೀವಿ. ಏನಕ್ಕೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಈಗ ನಮ್ಮ ಅಪ್ಪ ಅಮ್ಮ ಸಾಯಿಲ್ ಹೊಡ್ತಾರೆ. ಈಗ ಪ್ರಶಾಂತ್ ಅಣ್ಣ ಈ ಕಾರಲ್ಲಿ ಫಸ್ಟ್ ಟೈಮ್ ಓಡಿಸಿ ಎಕ್ಸ್ಪೀರಿಯನ್ಸ್ ಇರುತ್ತೆ. ಫಸ್ಟ್ XUV ನಾನು ಓಡಿಸ್ತಿರೋದು. ನೀನು? ಹಾ, 7 ಸೀಟರ್ ಫಸ್ಟ್ ಟೈಮ್ ಓಡಿಸ್ತಾರ. ಹೌದಾ? ನೋಡಿ ಡಾನು ಕರೆಕ್ಟಾಗಿ ಒಂದು ಪ್ಲೇಸ್ ಇದೆ. ಹಿಂದೆ ಬಿದ್ದರೆ ರಬ್ಬರ್ ಕಾಪಾಡ್ತಾ ಇದೆ ಡಾನುನ. ಅಣ್ಣ ಡಾನು ಗೈಸ್ ಇಲ್ಲಿ ನೋಡಿ ಯಾವುದೋ XUV ಹೆಂಗೆ ಧೂಳು ಹಿಡ್ದು ನಿಂತಿದೆ. ನನಗೆ ಬೇಜಾರಾಗೋಯ್ತು ನೋಡಿ. ಒಂದು ಸೆಕೆಂಡ್ ನನ್ನ ಕಾರ್ ಇದ್ದಂಗೆ ಇದೆ, ಎಷ್ಟು ಧೂಳು ಹಿಡ್ದು ನಿಂತಿದೆ ನೋಡಿ. ಅಣ್ಣ ಒಂದಿನ ನಾವೇ ಸೋಷಿಯಲ್ ಸರ್ವಿಸ್ ಅಂತೇಳಿ ಆ ಕಾರ್ನ ಕ್ಲೀನ್ ಮಾಡ್ಬಿಡೋಣ ಅಣ್ಣ. ನೋಡ್ದ ಕಾರ್ ಹೆಂಗಾಗಿದೆ, ಎಷ್ಟು ಧೂಳಾಗಿದೆ. ನನಗೆ ಬೇಜಾರಾಗ್ತೈತೆ. ಹಾಂ ಸೇಮ್ ಕಲರ್. ರೋಡ್ ಫುಲ್ XUVನೇ ಅದಕ್ಕೆ ಇರೋದು ಇವಾಗ. ಎಲ್ಲಿ ನೋಡ್ರು ಅದೇ ಕಾಣಿಸುತ್ತೆ. ಗೈಸ್ ನಾನು ಈಗ ಹೊರಡೋ ಸಮಯ. ಬಾಯ್ ಬಾಯ್. ಬೈ ಬೈ. ಕಾರ್ ನೋ ಕಾರ್ ಬೇಕಂತ ಅವಳಿಗೆ. ಇದು ಬೇಕಾ? ಇದು ಬೇಕಾ? ಬಾ ಅಮ್ಮ ಜೊತೆ ಬಾ ಹಂಗೋ. ಅಲ್ಲಿ ಕೂತ್ಕೊಬೇಕಂತ ಅವಳಿಗೆ. ಎಲ್ಲಿ ಹಿಂದೆ ಹೋಗ್ಬೇಕಾ? ಅಲ್ಲಿ ಕೂತ್ಕೋತಾಳೆ ನೋಡಿ. ಈಗ ಬಿಟ್ಬಿಟ್ಟು ನೀನು ಅವಳು ಆರಾಮಾಗಿ ಕೂತ್ಕೊಂತಾಳೆ ಹೋಗ್ಬಿಟ್ಟು. ಎಲ್ಲಿ ಕೂತ್ಕೋತೀಯಾ? ಕಿಡ್ನಾಪ್ ಮಾಡ್ಬಿಡ್ತೀನಿ ನಾನೀಗ. ಅಲ್ಲಿ ಅವಳ ಸೀಟಲ್ಲಿ ಆಂಡ್ರೆಸ್ಟ್ ನೋಡಿ ಗೈಸ್ ಇದೆ ಅವಳ ಸೀಟ್. ಅವಳಿಗೆ ಅಂತ ಮಾಡಿರೋ ಸೀಟ್ ಇದು. ನಾನು ಬೇರೆ ಅಲ್ಲಿ ಕೆಳಗಡೆ ಬೈ ಧನು. ಒಂಚೂರು ಮುಂದೆ ಹೋಗಿದ ತಕ್ಷಣ ಗೊತ್ತಾಗುತ್ತೆ ನೋಡಿ ರಿಯಾಲಿಟಿ ಈಗ. ಇಲ್ಲ ಅವಳು ಬರ್ತಾಳೆ, ಅವಳು ಬರಲ್ಲ ವಾಪಸ್. ಹೌದಾ? ಅಳಲ್ವಾ? ನೀನು ಸುಮ್ಮನೆ ಮುಂದೆ ಹೋಗ್ಬೇಕಾದ್ರೆ ಬೈ ಡ್ಯಾನು, ಟೇಕ್ ಕೇರ್. ಬೈ ಧನು. ಬಾಯ್ ಟೇಕ್ ಕೇರ್ ಅಂತವಳೆ. ನನಗೆ ಭಯ ಆಗ್ತೈತೆ ಅಳ್ತಾಳ ಇಲ್ವಾ ಅಂತ. ಬಾಯ್ ಅನ್ನು ಬಾಯ್. ಅಯ್ಯಯ್ಯೋ ಗೈಸ್, ಇದ್ಯಾವುದೋ ಅಳೋ ಮಗು ಅಲ್ಲ ಇದು. ನಾನು ಮನೆಗೆ ಹೋಗಲ್ಲ. ನೀನು ಹಾಂ ಅಣ್ಣ ನೀನು ಹೇಳಿದ್ ಕರೆಕ್ಟ್. ಇದು ಅಳೋ ಮಗು ಅಲ್ಲ. ಹಿಂಗ್ ನೋಡ್ತಾವಳೆ. ಯಾರು ನನ್ನ ಕರ್ಕೊಂಡು ಹೋಗ್ತಿರೋದು ಅಂತ ನೋಡ್ತಾವಳೆ. ಬಾ ಧನಮ್ಮ ಬನ್ನಿ. ಚಾಕಿ ಚಿಪ್ಸ್ ಎಲ್ಲ ತಿನ್ನೋಣ ಬನ್ನಿ. ಚಾಕ್ಲೇಟ್ ಐಸ್ ಕ್ರೀಮ್, ಐಸ್ ಕ್ರೀಮ್, ಅದು ರೆಕಾರ್ಡ್ ಆಯ್ತಾ? ಐಸ್ ಕ್ರೀಮ್. ನೋ ನೋ ಅಂದಿದ್ದು ರೆಕಾರ್ಡ್ ಆಯ್ತು. ನೋ ನಾನು ಐಸ್ ಕ್ರೀಮ್. ಧನು ಬರಲ್ಲಮ್ಮ. ಯು ಡೋಂಟ್ ಕಮ್. ಕೇಕ್. ನೀನ್ ಬರಲ್ಲ. ಡ್ಯಾಡಿ ಹೋಗ್ತಾವ್ರೆ. ಫುಲ್ ಬ್ಲ್ಯಾಕ್ ಮೇಲ್ ಮಾಡ್ತಾರೆ ಪ್ರಶಾಂತ್ ಅಣ್ಣ. ಕಮ್ ಬ್ಯಾಕ್, ಐ ವಿಲ್ ಕಮ್ ಬ್ಯಾಕ್. ಚಾಕ್ಲೇಟ್ ತೊಗೊಂಬರ್ತೀನಿ ಹೋಗಿ.
ಹಾಂ ಚಾಕ್ಲೇಟ್ ತೊಗೊಂಬರ್ತೀನಿ. ಓಕೆ ಬಾಯ್. ಚಾಕ್ಲೇಟ್ ತೊಗೊಂಬರ್ತೀನಿ. ಬಾಯ್. ಇಲ್ಲ 2 ನಿಮಿಷ. ಬಾಯ್ ಇಲ್ಲ ಚಾಕ್ಲೇಟ್. ಅಯ್ಯೋ ಬಾಯ್ ಅದಕ್ಕೆ ಬಾಯ್ ಅಣ್ಣ ಬಾಯ್. ಲೆಟ್ಸ್ ಗೋ. ಪಾಪ ಗೈಸ್ ನನಗೆ ಬೇಜಾರಾಗ್ತಿದೆ. ಸೊ ಇದೆಲ್ಲ ಒಳ್ಳೆ ಮೆಮೊರಿ ಆಗಿರುತ್ತೆ ಡಾನುಗೆ. ಬಿಕಾಸ್ ನಾವು ಚಿಕ್ಕವರಿದ್ದಾಗ ಈ ಥರ ಅದು ವೀಡಿಯೋಸ್ ಇರಲಿಲ್ಲ ಆ್ಯಂಡ್ ಇದು ಅಪ್ಲೋಡ್ ಆಗಿರುತ್ತೆ. ಬೇರೆ ಫೋನಲ್ಲಿ ಇದ್ರೂ ಡಿಲೀಟ್ ಆಗೋಗುತ್ತೆ. ನಮ್ಮದು ವೀಡಿಯೋಸ್ ಇದ್ರೂ ಫೋಟೋಸ್ ಇದ್ರೂ ಎಷ್ಟೊಂದು ಇಲ್ಲ ನಮ್ಮ ಹತ್ರ, ಎಲ್ಲ ಡಿಲೀಟ್ ಆಗೋಗಿದೆ. ಇಲ್ಲ ನಮ್ಮ ಅಪ್ಪ ಅಮ್ಮ ಸ್ಟೋರ್ ಮಾಡೋಕ್ಕಾಗಿಲ್ಲ ಅದನ್ನು. ಸೊ ಈಗ ಡಾನುಗೆ ನೋಡೋಕ್ಕೆ ಫ್ಯೂಚರಲ್ಲಿ ಈ ಥರ ವೀಡಿಯೋಸ್ ನನ್ನ ಬ್ಲಾಗ್ ಇರುತ್ತೆ. 10 ವರ್ಷ 100 ವರ್ಷ ಯೂಟ್ಯೂಬ್ ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ಈ ಬ್ಲಾಗ್ ಇರುತ್ತೆ. ಸೊ ಡಾನು ನೋಡು ವ್ಲಾಗ್ನ. ಓ ಫಾರ್ಮ್ಸ್ ರಾತ್ರಿ ನಾನು ವ್ಲಾಗ್ ಎಂಡ್ ಮಾಡೋದು ಮರ್ತೋದೆ. ಸೊ ವ್ಲಾಗ್ನ ಇವಾಗ ಎಂಡ್ ಮಾಡ್ತಿದ್ದೀನಿ. ಆ್ಯಂಡ್ ಇನ್ನೊಂದು ಗ್ರೇಟ್ ನ್ಯೂಸ್ ಏನು ಅಂದರೆ ಪ್ರಶಾಂತ್ ಅನ್ನೋದು ಮೊಬೈಲು ನಾನು ಕಾರಲ್ಲೇ ಬಿಟ್ಬಿಟ್ಟಿತ್ತು ನಿನ್ನೆ. ಅಣ್ಣ ಡ್ರೈವ್ ಮಾಡೋಕ್ಕೆ ಕೊಟ್ಟಿದ್ನಲ್ಲ ಒಂದು ರೌಂಡು, ಆ ಟೈಮಲ್ಲಿ ಮುಂದೆ ಇಟ್ಟಿದ್ದು. ಆಮೇಲೆ ರಾತ್ರಿ ನಾನು ಪಾಸ್ ಆದಮೇಲೆ ಅಣ್ಣ ಕಾಲ್ ಮಾಡಿತ್ತು. ಅದಕ್ಕೆ ಬೆಳಗ್ಗೆ ಆಫೀಸ್ ಹತ್ರನೇ ಬಂದು ಕೊಡ್ತೀನಿ ಅಣ್ಣ ಅಂತ ಹೇಳಿದ್ದೆ. ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ವ್ಲಾಗ್ ಇಷ್ಟ ಆಗಿದ್ದೆ ಅಂದ್ಕೊಂಡಿದ್ದೀನಿ. ವ್ಲಾಗ್ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್ ಅಂದರೆ ನಾಳೆ.